ಯಾರ್ಯಾರು ಈ ವರ್ಷ CET ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇರಾ, ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ನೀವು OMR ಶೀಟಲ್ಲಿ ಆನ್ಸರ್ನ ಮಾಡ್ತಾ ಇರಾ, ಕೇರ್ಫುಲ್ ಆಗಿ ಅಟೆಂಡ್ ಮಾಡಿ. ಯಾಕೆಂದ್ರೆ OMR ಶೀಟಲ್ಲಿ ನೀವು ಏನಾದರೂ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಅದು ಕರೆಕ್ಟಾಗಿ ಪೇಪರ್ ವ್ಯಾಲ್ಯೂಯೇಟ್ ಆಗಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಡಿಜಿಟಲಿ ವ್ಯಾಲ್ಯೂಯೇಷನ್ ಆಗೋದು, ಯಾರು ಕೂಡ ಮ್ಯಾನ್ಯಲ್ ಆಗಿ ನಿಮ್ಮ ಪೇಪರ್ ತೊಗೊಂಡು ಕರೆಕ್ಷನ್ ಮಾಡಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ OMR ಶೀಟಲ್ಲಿ ನೀವು ಏನೇನು ಡೀಟೇಲ್ಸ್ಗಳನ್ನ ಫಿಲಪ್ ಮಾಡಬೇಕು, ಫಿಲಪ್ ಮಾಡಬೇಕಾದ್ರೆ ಏನೇನು ಮಿಸ್ಟೇಕ್ಗಳನ್ನ ನೀವು ಮಾಡಬಾರ್ದು, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. OMR ಶೀಟ್ ಅಲ್ವಾ, ಫಿಲಪ್ ಮಾಡೋದ್ರೈತೆ ನಮಗೆ ಬರ್ದೇ ಇರೋದ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಒಂದ್ಸಲಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಡೆಫಿನೆಟ್ಲಿ ನಿಮ್ಮ CET ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕೆ ನಾವು ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದಾನೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೊಡೋಕೆ ಸಾಧ್ಯ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಾನೆ ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ನೀವೆಲ್ಲರೂ ಕೂಡ CET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ. ಆದ್ರೆ ನಿಮ್ಮ ಹತ್ರ ಎಷ್ಟೊಂದು ಜನ ಹತ್ರ ಕ್ವಶನ್ ಪೇಪರ್ ಇರಲ್ಲ, ಬ್ಲೂ ಪ್ರಿಂಟ್ಸ್ ಇರಲ್ಲ, ಮಾಡಲ್ ಪೇಪರ್ಸ್ ಇರಲ್ಲ, ಶಾರ್ಟ್ ಕಟ್ಸ್ ಇರಲ್ಲ, ಫಾರ್ಮುಲಾ ಬುಕ್ಸ್ ಇರಲ್ಲ. ಇದೆಲ್ಲ ಕೂಡ ನಿಮಗೆ ಫ್ರೀ ಆಗಿ ಕಾಲೇಜ್ ದೋಸ್ತರು ಅವರು ವಾಟ್ಸ್ಆಪ್ ಚಾಟ್ ಬೋರ್ಡ್ ಅಲ್ಲಿ ಕೊಡ್ತಾ ಇದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡ್ಬಿಟ್ಟು PDF ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. CET ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತೋಗಿ. ಇಲ್ಲಿ ನೋಡಿ, ನಿಮಗೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇನ್ವಿಜಿಲೇಟರ್ ಬಂದ್ಬಿಟ್ಟು OMR ಶೀಟ್ ನ ಕೊಡ್ತಾರೆ. ಇಲ್ಲಿ OMR ಶೀಟ್ ನಿಮಗೆ ಯಾವ ಒಂದು ವರ್ಷನ್ ಬರಬೇಕು ಅನ್ನೋದನ್ನ ಕಿಯೋರು ಮೊದಲೇ ಡಿಸೈಡ್ ಮಾಡಿರ್ತಾರೆ. ನಿಮ್ಮ CET ನಂಬರ್ಗೆ A1 ಬರಬೇಕಾ, B1 ಬರಬೇಕಾ, C1 ಬರಬೇಕಾ, D1 ಬರಬೇಕಾ ಅನ್ನೋದನ್ನ. ಓಕೆನಾ? ಅದ್ರ ಪ್ರಕಾರ ನಿಮ್ಗೆ ಒಂದು OMR ಶೀಟ್ ಬರುತ್ತೆ. ನಿಮ್ಗೆ ಯಾವೊಂದು OMR ಶೀಟ್ ಆನ್ಸರ್ ಕೀ ಬಂದಿರುತ್ತಲ್ಲ ಅದ್ರ ಪ್ರಕಾರ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಇನ್ವಿಜಿಟರ್ಗೆ ಹೇಳಬೇಕಾಗುತ್ತೆ, ನಂದು OMR ಶೀಟ್ ಬಂದ್ಬಿಟ್ಟು A1 ವರ್ಷನ್ ಕೋಡ್ದಾಗಿದೆ, ನನಗೆ A1 ಕ್ವಶನ್ ಪೇಪರ್ ಬುಕ್ಲೆಟ್ ನ ಕೊಡಿ ಅಂತ. ಓಕೆನಾ? ಕ್ವಶನ್ ಬುಕ್ಲೆಟ್ ನಂಬರು ಸೇಮ್ ಇದೆಯಾ, A1 ಇದೆಯಾ, ಹಾಗೆ ನಿಮ್ದು OMR ಶೀಟು ಕೂಡ ಸೇಮ್ ಇದೆಯಾ ಅಂತ ನೀವು ಕ್ರಾಸ್ ವೆರಿಫೈ ಮಾಡಬೇಕು. ಪ್ರತಿದಿನನೂ ಕೂಡ, ಪ್ರತಿ ಸಲ ಎಕ್ಸಾಮ್ ಬರೀಬೇಕಾದ್ರೆ 4 ಸಲಿನೂ ಕೂಡ PCMBಗೆ. ಓಕೆನಾ? ಇಲ್ಲಿ ನೀವೇನು ಇವಾಗ ಒಂದು OMR ಶೀಟಲ್ಲಿ ನೀವು ಆನ್ಸರ್ ಮಾಡ್ತಿರಲ್ಲ ಅದು ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಓಕೆನಾ? ಇಲ್ಲಿ ಯಾವ ಫಾರ್ಮೆಟ್ ಇರುತ್ತೆ ಅಂದರೆ ಫಸ್ಟ್ ಇಲ್ಲಿ ನಿಮ್ಮದು ಸೀರಿಯಲ್ ನಂಬರ್ನ ಬರೀಬೇಕು ಕ್ವಶನ್ ಪೇಪರ್ದು. ಓಕೆನಾ? ಅದಾದಮೇಲೆ ಇಲ್ಲಿ ನಿಮ್ಮ ನೇಮ್ ಬರೀಬೇಕು, ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ CET ನಂಬರ್ ನಿಮ್ಮ ಆಲ್ ಟಿಕೆಟಲ್ಲಿ ಏನು ಪ್ರಿಂಟ್ ಆಗಿದೆಯಲ್ಲ ಅದನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದಾದಮೇಲೆ ಅದ್ರ ರೆಸ್ಪೆಕ್ಟಿವ್ ಇಲ್ಲಿ ನಂಬರ್ಸ್ ಇರುತ್ತಲ್ಲ ಅಲ್ಲಿ ಶೇಡ್ ಮಾಡಬೇಕಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ದು ಇಲ್ಲಿ 1 ಅಂತ ಇತ್ತು ಅಂದರೆ ಇಲ್ಲಿ 1ನ ಶೇಡ್ ಮಾಡ್ತೀರಾ, 2 ಅಂತ ಇತ್ತು ಅಂದರೆ ಇಲ್ಲಿ 2ನ ಶೇಡ್ ಮಾಡ್ತೀರಾ, 9 ಅಂತ ಇತ್ತು ಅಂದರೆ ಯಾವುದೇ ಕಾಲಮಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ 9ನ ಶೇಡ್ ಮಾಡ್ತೀರಾ. ಆ ರೀತಿ ಒಂದು ಶೇಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಯಾವೊಂದು ಕ್ವಶನ್ ಪೇಪರ್ ಬುಕ್ಲೆಟ್ ಸಿಕ್ಕಿದೆಯಲ್ಲ ಅದ್ರದ್ದು ಒಂದು ವರ್ಷನ್ ಕೋಡ್ನ ಇಲ್ಲಿ ಶೇಡ್ ಮಾಡಬೇಕು ಮತ್ತು ಇಲ್ಲಿ ಬರಿಬೇಕಾಗುತ್ತೆ. ಅದಾದಮೇಲೆ ನಿಮ್ಮದು ಕ್ವಶನ್ ಪೇಪರ್ ಒಂದು ಬುಕ್ಲೆಟ್ ಇರುತ್ತಲ್ಲ ಅದ್ರದ್ದು ಸೀರಿಯಲ್ ನಂಬರ್ ಇರುತ್ತೆ. ಓಕೆನಾ? ಅದು ಕೂಡ ಮಿಸ್ಟೇಕ್ ಇಲ್ಲದೆ ನೀವು ಇಲ್ಲಿ ಬರೀಬೇಕು, ನಂತರ ಅದನ್ನ ಶೇಡ್ ಮಾಡಬೇಕು. ಓಕೆನಾ? ಆನ್ಸರ್ ಮಾಡೋಕ್ಕೆ ಇಲ್ಲೊಂದು ಟ್ಯಾಬ್ನ ಕೊಟ್ಟಿರ್ತಾರೆ, ಇಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ವಶನ್ ನಂಬರ್ 1 ಇದೆ, ಅದಕ್ಕೆ ನಿಮಗೆ ಆಪ್ಷನ್ ಕರೆಕ್ಟ್ ಆಗಿರೋದು 2 ಅನ್ಸಿದ್ರೆ ಇಲ್ಲಿ 1 ಅಂತ ಎಲ್ಲಿದೆಯಲ್ಲ ಸೀರಿಯಲ್ ನಂಬರ್, ಇಲ್ಲಿ ಆಪ್ಷನ್ ನಂಬರ್ 2ಗೆ ಇಲ್ಲಿ ಶೇಡ್ ಮಾಡಬೇಕು. ಅದೇ ರೀತಿ ಒಂದು 60 ಕ್ವಶನ್ಗೂ ಕೂಡ ಇಲ್ಲೇ ನೀವು ಶೇಡ್ ಮಾಡ್ತೀರಾ. ಇದೆಲ್ಲ ಕೂಡ ಆದಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇರುತ್ತೆ, ಇಲ್ಲಿ ನೀವು ಒಂದು ಸೈನ್ ಮಾಡಬೇಕಾಗುತ್ತೆ. ಓಕೆನಾ? ಇನ್ವಿಜಿಲೇಟರ್ ಏನು ಮಾಡ್ತಾರೆ ಅಂದರೆ ನಿಮ್ಮದು ಒಂದು CET ನಂಬರ್ ಬರ್ದಾದ್ಮೇಲೆ, ಹಾಗೆ ಕ್ವಶನ್ ಬುಕ್ಲೆಟ್ ನಂಬರ್ ಬರ್ದಾದ್ಮೇಲೆ, ಹಾಗೆ ವರ್ಷನ್ ಕೂಡ ಬರ್ದಾದ್ಮೇಲೆ ನಿಮ್ದು ಎಲ್ಲ ಡೀಟೇಲ್ಸ್ನು ಕೂಡ ಅವರು ಒಂದು ಸಲ ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ ನಂತರ ಅವರು ಇಲ್ಲಿ ವೆರಿಫೈ ಮಾಡಿದ್ದೀನಿ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ಸಿಗ್ನೇಚರ್ ಮಾಡ್ತಾರೆ. ಓಕೆನಾ? ಇಲ್ಲಿ ಕಂಪ್ಯೂಟರ್ಲಿ ಏನೇನು ಸ್ಕ್ಯಾನ್ ಆಗುತ್ತೆ ಅಂದರೆ ನಿಮ್ಮ CET ನಂಬರ್ ಸ್ಕ್ಯಾನ್ ಆಗುತ್ತೆ, ನಂತರ ಇದು ವರ್ಷನ್ ಕೋಡ್ ಇದು ಕೂಡ ಸ್ಕ್ಯಾನ್ ಆಗುತ್ತೆ, ಹಾಗೆ ಕ್ವಶನ್ ಬುಕ್ಲೆಟ್ ನಂಬರ್ ಕೂಡ ಸ್ಕ್ಯಾನ್ ಆಗುತ್ತೆ, ನೀವು ಆನ್ಸರ್ ಏನು ಬರ್ದಿರ್ತೀರ ಇಷ್ಟು ಕೂಡ ಸ್ಕ್ಯಾನ್ ಆಗುತ್ತೆ. ಓಕೆನಾ? ಇದೆಲ್ಲ ಕೂಡ ಡಿಜಿಟಲ್ ಆಗಿ ಸ್ಕ್ಯಾನ್ ಆಗಿ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಗೋದು. ಮತ್ತು ನಿಮ್ಮದು ಏನು ಲೆಟರ್ಸ್ ಬರೀತಿರಲ್ಲ ಅದೆಲ್ಲ ಕೂಡ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರಬೇಕು, ಸ್ಮಾಲ್ ಲೆಟರ್ ಇರಬಾರ್ದು. ಓಕೆನಾ? ಅದು OMR ಶೀಟ್ ನ ಕೊಟ್ಟಿರ್ತಾರೆ, ಹಾಗೆ ಒಂದು ಕ್ವಶನ್ ಪೇಪರ್ ನ ಕೊಟ್ಟಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ಅವರು ಒಂದು ಕೀ ಆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸಿಸ್ಟಮ್ಗೆ ಫೀಡ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ OMR ಶೀಟ್ ನ ಅದು ಸ್ಕ್ಯಾನ್ ಮಾಡುತ್ತೆ, ಪೇಪರ್ನೆಲ್ಲ ಕರೆಕ್ಷನ್ ಮಾಡುತ್ತೆ, ನಿಮಗೆ ರಿಸಲ್ಟ್ನ ಅದನ್ನು ಲೋಡ್ ಮಾಡಿ ಕೀ ಅವ್ರಿಗೆ ಕಳಿಸುತ್ತೆ. ಓಕೆನಾ? ಅದಕ್ಕೋಸ್ಕರ 2 ಡೀಟೇಲ್ಸ್ನು ಕೂಡ ಕರೆಕ್ಟಾಗಿ ಬರೀರಿ, ತಪ್ಪು ಮಾಡಕ್ಕೆ ಹೋಗ್ಬಿಡಿ. ಹಾಗೆ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡು ಕೂಡ ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಶೇಡ್ ಮಾಡಿ. ಓಕೆನಾ? ಇಲ್ಲಿ ನೀವು ಶೇಡ್ ಮಾಡ್ಬೇಕಾದ್ರೆ ಯಾವ ರೀತಿ ಶೇಡ್ ಮಾಡಬೇಕಂದ್ರೆ ಪ್ರತಿಯೊಂದು ರೌಂಡ್ಗೂ ಕೂಡ ಅದು ಕಂಪ್ಲೀಟಾಗಿ ಸರ್ಕಲ್ ಫಿಲಪ್ ಆಗಬೇಕು 100%. ಓಕೆನಾ? ಆ ರೀತಿ ನೀವು ಏನಾದರೂ ಶೇಡ್ ಮಾಡ್ತಂದ್ರೆ ಮಾತ್ರ ಅದು ಪೇಪರ್ ವ್ಯಾಲ್ಯೂಯೇಟ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ನೀವು ಈ ರೀತಿ ಡಾಟ್ ಹಾಕೋದು ಅಥವಾ ರೈಟ್ ಟಿಕ್ ಹಾಕೋದು ಅಥವಾ ಇಂಟೋ ಮಾರ್ಕ್ ಹಾಕಿದ್ರೆ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡುತ್ತೆ, ಅದಕ್ಕೆ ನಿಮಗೆ ಯಾವುದೇ ಥರದ ಮಾರ್ಕ್ಸ್ನ ಅದು ಕೊಡೋದಿಲ್ಲ. ಓಕೆನಾ? ಈಗ ನೀವು ಒಂದು 100% ಸರ್ಕಲ್ನ ಫಿಲಪ್ ಮಾಡಬೇಕಾಗುತ್ತೆ. CET ಎಕ್ಸಾಮ್ನ ಬರೀಬೇಕಾದ್ರೆ ಜೆಲ್ ಪೆನ್ ಆಗಿರಲಿ, ಪೆನ್ಸಿಲ್ ಆಗಿರಲಿ ಏನು ಕೂಡ ಯೂಸ್ ಮಾಡಕ್ಕೆ ಹೋಗ್ಬಿಡಿ. ಅದು ಸ್ಕ್ಯಾನ್ ಆಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ, ಕೆಲವು ಕ್ವಶನ್ಗಳು ಸ್ಕ್ಯಾನ್ ಆಗದೇನೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಬ್ಲ್ಯಾಕ್ ಪೆನ್ ಯೂಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ನನ್ನ ಪ್ರಕಾರ.
ಅಟ್ಲೀಸ್ಟ್ ಬ್ಲ್ಯಾಕ್ ಪೆನ್ ಯೂಸ್ ಮಾಡೋಕೆ ಆಗ್ತಾಯಿಲ್ಲ ಅಂದರೆ ಬ್ಲೂ ಪೆನ್ ಆದರೂ ತೊಗೊಂಡೋಗಿ, ಸರಿನಾ. ಬ್ಲೂ ಪೆನ್ನು ಬಾಲ್ ಪಾಯಿಂಟ್ ಅಂತ ಬರುತ್ತಲ್ಲ, ಅದನ್ನ ತೊಗೊಂಡೋಗಿ, ಆವಾಗ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಈ ರೀತಿ ಒಂದೇ ಪೇಜಲ್ಲಿ 60 ಕ್ವಶನ್ಸ್ದು ಕೂಡ ಈ ರೀತಿ ಒಂದು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಓಕೆನಾ. 20 ಕ್ವಶನ್ನ ಇಲ್ಲಿ ಬೈಫರ್ಗೆಟ್ ಮಾಡಿ 3 ಕಾಲಮ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು 30th ಕ್ವಶನ್ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ 30th ಸೀರಿಯಲ್ ನಂಬರ್ಗೆ ಹೋಗಬೇಕು. ರೈಟ್ ಆನ್ಸರ್ ಯಾವುದಿದೆ ಅದಕ್ಕೆ ನೀವು ಇಲ್ಲಿ ಶೇಡ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು 45th ಕ್ವಶನ್ ಆನ್ಸರ್ ಮಾಡಬೇಕಂದ್ರೆ 45th ಸೀರಿಯಲ್ ನಂಬರ್ಗೆ ಹೋಗಬೇಕು. ಅಲ್ಲಿ ಯಾವುದು ರೈಟ್ ಆಪ್ಷನ್ ಇರುತ್ತೆ ಅದಕ್ಕೆ ನೀವು ಇಲ್ಲಿ ಶೇಡ್ ಮಾಡಬೇಕು. ಮತ್ತೆ ಇಲ್ಲಿ CET ಎಕ್ಸಾಮಲ್ಲಿ ನಿಮಗೆ ಯಾವುದೇ ಥರದ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ 60 ಕ್ವಶನ್ ಕೂಡ ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡ್ಬಿಟ್ಟು ಬನ್ನಿ. ನಿಮಗೆ ಯಾವುದೇ ಥರದ ಒಂದು ಮೈನಸ್ ಮಾಡಲ್ಲ ನೀವೇನೋ ತಪ್ಪಾಗಿ ಆನ್ಸರ್ ಮಾಡಿದ್ರೆ. ಓಕೆನಾ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತಿಳಿಸಿ OMR ಶೀಟ್ನ ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.